ಫಸ್ಟ್ ನಮ್ಮ ದೇವರವರಿಗೂ ಮತ್ತು ಗ್ರಾಮಸ್ಥರಿಗೂ ಭಾಳ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ 101 ಯಾವುದೇ ಒಂದು ನಾವು ಮಾನವ ಜನ್ಮದ 100 ವರ್ಷ ಬದುಕೋದು ಭಾಳ ಕಷ್ಟ ಅದ ಅಂತ ಹೇಳ್ತೀನಿ ನಾನು. ಅವರು ಇವತ್ತಿನ 100 ವರ್ಷ ಆದರೂ ತಂತ ನಡೀತಾರೆ. ನಾ ಆಲ್ಮೋಸ್ಟ್ ಆಲ್ ಅವ್ರಿಗೆ ಎಲ್ಲಿ ನೋಡ್ತೇನೆ ಕಲ್ಲಪ್ಪ ಬಲ್ಲಿ ತಂತ ಬಡ್ಗಿಡ್ಕೊಂಡು ನಿಂದಿರ್ತಿದ್ರು. ಇಲ್ಲಾಂದ್ರೆ ಡಿ ಸಿ ಆಫೀಸ್ ಮೂಲಿಗೆ ಆ ಒಂದು ತೆಂಗಿಂದ ಕೊಕೊನಟ್ ವಾಟರ್ ಮಾರ್ತಿರ್ತಾನವ. ಆಲ್ಮೋಸ್ಟ್ ಆಲ್ ಅಲ್ಲೇ ಹಚ್ಚಿ ಸಿಗ್ತಿದ್ರು ಸಿಗರೇಟ್ ಅಥವಾ ಬಿಡಿ ಬಿಕ್ಕೊತ್ತ. ಅವ್ರೇನಂದ್ರೆ ಭಾಳ ಫೇಮಸ್ ಇದ್ರು. ಭಾಳಷ್ಟು ಜನ ಬೇರೆ ಗ್ರಾಮಗಳಿಂದ ಬಂದವ್ರ ಹತ್ರ ಏನೋ ಒಂದು ಅವ್ರದ್ದು ಸಂಕಷ್ಟ ಇದ್ರು ಅಂದ್ರೆ ಅವ್ರ ಹತ್ರ ತೋಡ್ಕೊಂಡು ಅದಕ್ಕೊಂದು ಪರಿಹಾರ ಕೊಂಡ್ಕೊಳ್ತಿದ್ರು. ಮತ್ತು ಅವ್ರಂದ್ರೆ ಹಾವಿಗೂ ಔಷಧಿ, ಯಾರಾದ್ರೂ ವ್ಯಕ್ತಿಗೆ ಹಾವು ಕಡಿದ್ರು ಅವ್ರಿಗೆ ಔಷಧಿ ಕೊಡ್ತಿದ್ರು. ಆಮೇಲೆ ಅವ್ರು ಏನಂದ್ರೆ ಏನೇ ಒಂದು ಈ ನಮ್ಮದು ಊರಾಗ ಪೀರಿಂದ ಒಂದು ಇದಿತ್ತು, ಏನೋ ಒಂದು ಇತ್ತು, ಪೈತ್ರಿ ಹಾಡುಗಳಿಗೆ ಭಾಳ ಚಂದ ಹಾಡು ಹಾಡ್ತಿದ್ರು. ಭಾಳ ಹಿರಿಯರು. ಇಂಥ ಒಂದು ಹಿರಿಯರ್ದು ನಮ್ಮ ಮಿರ್ಜಾಪುರ ಗ್ರಾಮದಾಗ ಒಂದು 101ನೇ ಜನ್ಮೋತ್ಸವ ಆಚರಣೆ ಮಾಡ್ತಿದ್ರು. ಭಾಳ ಖುಷಿ ವಿಷಯ ಅದ ಇದು. ಮಾಜಿ ಸೈನಿಕರಾಗಿರ್ತಕ್ಕಂಥ ದೇವರಾವ್ ಪಾಂಡ್ರೆ ಅವರು ಹಾಗೂ ಊರಿನ ಹಿರಿಯರು ಸೇರಿ ಅವರಿಗೆ ಒಂದು ಶತಮಾನೋತ್ಸವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆ ಶತಮಾನೋತ್ಸವ ಅಂದರೆ ಎಲ್ಲರಿಗೂ ಸಿಗಂಗಿಲ್ಲ. ಶತಮಾನ ಅಂದ್ರೆ 100 ವರ್ಷ. 100 ವರ್ಷ ಇರಬೇಕಾದ್ರೂ ಮಾನವನ ಆಯುಷ್ಯ 100 ವರ್ಷ ಅಂತ ನಮ್ಮ ಪುರಾಣಗಳಲ್ಲಿ, ನಮ್ಮ ಯಾವುದೇ ಒಂದು ಗ್ರಂಥಗಳಲ್ಲಿ ನಾವು ಕೇಳಿದ್ದೇವೆ. 100 ವರ್ಷದಕ್ಕಿಂತ ಮೇಲ್ಪಟ್ಟು ಯಾರು ಬದುಕ್ತಾರೆ ಅವರು ಶರಣರು. ಎಲ್ಲರಿಗೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಶರಣರು, ಮಹಾಪುರುಷರು, ಇಂಥವರಿಗೆ ಅದು ಬದುಕಲಿಕ್ಕೆ ಒಂದು ಅವಕಾಶ ಇದೆ. ಅಂತ ಒಂದು ಸ್ಥಾನದಲ್ಲಿ ಇವತ್ತು ನಮ್ಮ ಕಲ್ಲಪ್ಪ ಮಹಾರಾಜರು ಇದ್ದಾರೆ. ಅವರಿಗೆ ಇವತ್ತು ನಮ್ಮ ಈ ಗ್ರಾಮದ ಹಿರಿಯರಾಗಿರ್ತಕ್ಕಂಥವರೆಲ್ಲರೂ ಸೇರಿ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದು ಜಾತಿ ಭೇದ ಧರ್ಮ ಯಾವುದೂ ಇಲ್ಲಾರ್ದೇನೆ ಇದು ಒಂದು ಮಾದರಿಯಾಗಿರ್ತಕ್ಕಂಥ ಊರು. ಯಾಕಂದ್ರೆ ಇಂಥ ಊರುಗಳನ್ನ ನಾವು ನೋಡ್ತಾ ಹೋದ್ರೆ ಇಡೀ ಭಾರತ ದೇಶ ಈ ರೀತಿ ಆದ್ರೆ ನಾವೆಲ್ಲರೂ ಸ್ವರ್ಣ ಭಾರತ ಅಂತಕ್ಕಂಥ ಒಂದು ಬಿರುದನ್ನು ನಾವು ಪಡ್ಕೋಬಹುದು. ಹಿರಿಯ ಜೀವಿ ಇಲ್ಲ ಅರಾಂಕ ಇನ್ನತಕ ನಮ್ ಸರಿ ಅರಾಂಕಂದ್ರೆ ಬಹಳ ಪುಣ್ಯ ಅದ. ಅವ್ರ ಇಷ್ಟ ಅಸ್ಕರ್ ಏನಂತಂದ್ರೆ ನಮ್ಮ ಊರ ಹೆಸರೇ ಅವ್ರದಿಂದ ಒಂದೊಂದ್ ಸರ್ತಿ ಕೇಳ್ತಿರು. ಯಾವ ಊರು ಅಂತಂದ್ರೆ ಸಾಧು ಕಲ್ಲಪ್ಪರ ಊರೇನೋ ಒಂದ್ ಅಪ್ಲೆ ನಮಗ ಕೇಳ್ತಿರು. ಆ ಟೈಪ್ ಅವ್ರು ಫೇಮಸ್ ಅರ. ನಮ್ಮ ಊರಿಗೆ ಏನ್ ಬಿ ಒಂದು ಇದು ನಮ್ ಚಾನ್ಸಾಬನ್ ದರ್ಗಾ ಟೈಮ್ನಾಗ ಏನಾರ ಒಂದು ಸವಾಲ್ ಹಾಕ್ಬೇಕಂತಂದ್ರೆ ಅವರೇ ಹಾಕ್ಬೇಕಿತ್ತು, ಇಲ್ಲಂದ್ರೆ ಬೇರೆಯವ್ರು ಹಾಕ್ತಿದ್ದಿಲ್ಲ. ಮತ್ ಜಿಲ್ಲಾ ಮಟ್ಟದ ಯಾವ್ದಾರ ಒಂದು ಪದಕ ತಗೊಂಡ್ರ ಅಂತಂದ್ರೆ ನಮ್ಮ ಊರಾಗ ಅವರೇ ತಗೊಂಡ್ರ. ಹಂಗಾಗಿ ಅವ್ರದ್ದು ಹಿರಿಮೆ ಭಾಳ ಅದ. ನಮ್ಮ ಊರಿಗೆ ಭಾಳ ಕೊಡುಗೆ ಅದ. ಅವ್ರಿಗೆ ದೇವ್ರ ಹಿಂಗೆ ಇನ್ನ ಅಷ್ಟು ಕಾಲ ಒಳ್ಳೆ ಕೂಡು ಬರ್ಲಿ. ಇದು ಏನ್ರ ಅವ್ರ ಮಗ ಇರ್ತೀನ ಅಂತಂದ್ರೆ ಇನ್ನ ದೊಡ್ಡ ಪ್ರೋಗ್ರಾಮ್ ಐತಿತ್ತು, ಮನೋಹರ್ ಅವ್ರು ಇರ್ತಿತ್ತು ಅಂತಂದ್ರೆ ಅಕಾಲಿಕ್ ಮಾಡೋದ್ರಿಂದ ಅವ್ರು ತೀರ್ಕೊಂಡ್ರ. ಅದ್ ಕಡೆಯಿಂದ ಆದೊಟ್ಟು ನಾವು ಊರ್ದವ್ರು ಈಟೇ ಸಿಂಪಲ್ ಆಗಿ ಮಾಡಿದೆವು. ಅದು ಬಿ ಒಂದು ಗ್ರೇಟೇ ಅದ. ಅದ್ರ ಕಡೆಯಿಂದ ಥ್ಯಾಂಕ್ ಯು. 16 ವರ್ಷದವನ ಇದ್ದ. ನಾನು ಸಣ್ಣಂದಿರ್ಲಕ್ಕಾಗಿ 16 ವರ್ಷದವ ನಂದು ಸ್ವಲ್ಪ ಉಮಾರಿದೆ. ಆದ್ರೆ ನಾನು ಮಹಾರಾಜರ ಬಳಿ ಕೊಡ್ತಾ ಇದ್ದೆ. ಅವ್ರ ಬಳಿ ಕುಂತು ನಾವೇನ್ ಮಾಡಿದೆವು ಅಂತಂದ್ರ ಅವ್ರ ಬಳಿ ಇರ್ತಕ್ಕಂಥದ್ದು ಒಂದು ಜ್ಞಾನ ತಕೊಂಡು ಇದುವರೆಗೂ ನಾವು ಕಲ್ಲಪ್ಪ ಮಹಾರಾಜರ ಜ್ಞಾನ ತಗೊಂಡು ನಾವು ಇದುವರೆಗೂ ನಾವು ಇಲ್ತನ ಬಂದಿದ್ದೇವೆ. ಬಹಳ ಧನ್ಯವಾದಗಳು. ಗ್ರಾಮದಲ್ಲಿ ಕಲ್ಲಪ್ಪ ಮಹಾರಾಜರು ಅವರು 101 ಜನ್ಮದಿನ ಒಂದು ಉತ್ಸವವಾಗಿದೆ. ಎಂದಾಗಿ ನಮ್ಮ ಗ್ರಾಮದಾದಂಥ ದೇವರಾವ್ ಪಾಂಡ್ರೆ ಅವರು ಸ್ವಇಚ್ಛದಿಂದ ಅವರಿಗೆ ಶಾಲು ಸನ್ಮಾನವನ್ನು ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳ್ತಾನೆ. ಅದೇ ರೀತಿಯಾಗಿ ನಮ್ಮ ಗ್ರಾಮದಿಂದ ಮಿರ್ಜಾಪುರ ಗ್ರಾಮದಿಂದ ಸಂತೋಷ್ ಪಾಟೀಲ್ ಅವರು ಬಂದರೆ ಅವರಿಗೆ ನಾನು ಧನ್ಯವಾದವನ್ನು ಹೇಳ್ತೇನೆ. ಹಾಗೆ ನಮ್ಮ ಮಾಣಿಕರಾವ್ ಪಾಟೀಲ್ ಅವರು ಬಂದಿದ್ದಾರೆ, ಅವರಿಗೆ ನಾವು ಧನ್ಯವಾದ ಹೇಳ್ತೇನೆ. ಅದರಂತೆ ನಮ್ಮ ಮಿರ್ಜಾಪುರ ಗ್ರಾಮದಲ್ಲಿ ಎಲ್ಲರೂ ಬಂದಿದ್ದಾರೆ. ನಮ್ಮ ಅಕ್ಕ ತಂಗಿ ತಣ್ಣಂದರು, ದೊಡ್ಡವರು, ಸಣ್ಣವರು ಹಾಗೂ ಹಿರಿಯರು ಎಲ್ಲರಿಗೆ ನಾನು ನಮ್ಮ ವತಿಯಿಂದ ನಾವು ಧನ್ಯವಾದಗಳನ್ನು ಹೇಳ್ತೇನೆ. ಹೀಗೆ ತಂದೆ ತಾಯಂದಿರಿಗೆ, ಅಕ್ಕ ತಂಗಿಯರಿಗೆ ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತೀನಿ. ಇದು ನಮ್ಮ ಕುಟುಂಬದ ತುಂಬ ಹೆಮ್ಮೆಯ ವಿಚಾರ. ಇವತ್ತು ನಮ್ಮ ಅಜ್ಜಿಯವರು ಶತಾಯುಷಿ ಆಗಿದ್ದಾರೆ. ಅವ್ರ ಜೀವನ ನಮಗಿಂತ ಚೆನ್ನಾಗಿ ಒಳ್ಳೆಯ ಊರಿನ ಎಲ್ಲ ಹಿರಿಯರಿಗೆ ತುಂಬ ಚೆನ್ನಾಗಿ ಗೊತ್ತು. ಅವರು ನಡೆದು ಬಂದ ದಾರಿಗಳು, ಅವ್ರು ನೋಡಿದ ಕಷ್ಟಗಳು ಏನೇನಿದೆ ಟೋಟಲ್ ಎಲ್ಲ ಚೆನ್ನಾಗಿ ಅವರಿಗೆಲ್ಲ ಗೊತ್ತಿದೆ. ಅವರು ಮಾಡಿರುವಂಥ ಒಂದು ಸಾಧನೆಗೆ ಕರ್ನಾಟಕ ಸರ್ಕಾರ 2022-23ನೇ ಸಾಲಿನ ಗೌರವಾನ್ವಿತ ರಾಜ್ಯ ಮಟ್ಟದ ಜಾನಪದ ಕಲಾವಿದ ಪ್ರಶಸ್ತಿಯನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಕಡೆಯಿಂದ ತಗೊಂಡಿರ್ತಾರೆ. ಅದು ಅವರ ಜೀವನದ ಅತ್ಯುನ್ನತ ಒಂದು ಸಾಧನೆ ಆಗಿರುತ್ತೆ. ಅದು ಬಂದಿದ್ದಕ್ಕೆ ನಾವೆಲ್ಲ ತುಂಬ ಸಂತೋಷ ಪಡುವಂಥ ವಿಚಾರ. 2022-23ನೇ ಸಾಲದ ರಾಜ್ಯ ಮಟ್ಟದ ಪ್ರಶಸ್ತಿ ಪಡ್ಕೊಂಡಿದ್ದಕ್ಕೆ. ಅದೇ ರೀತಿ
ನಮ್ಮ ಭಾರತ ಸೇನೆಯ ಮಾಜಿ ಸೈನಿಕರಾದಂಥ ಶ್ರೀ ದೇವರಾವ್ ಪಾಂಡ್ರೆ ಅವರು ಸರ್ ಅವ್ರ ಸ್ವ ಇಚ್ಛೆಯಿಂದ ನನಗೂ ಗೊತ್ತಿರಲಿಲ್ಲ, ಜಸ್ಟ್ ನಿನ್ನೆ ಸಡನ್ನಾಗಿ ಫೋನ್ ಮಾಡಿ ನಾವು ನಾಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಎಲ್ಲ ಅಟೆಂಡ್ ಆಗಬೇಕಂತ ನಮಗೆ ಇನ್ವೈಟ್ ಮಾಡಿ ಅವರು ಸ್ವ ಇಚ್ಛೆಯಿಂದ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿದರೆ ಅವರಿಗೆ ತುಂಬ ಹೃದಯದ ಧನ್ಯವಾದ ಹೇಳುತ್ತಾ ಮತ್ತೆ ಇಲ್ಲಿ ನೆರೆದಂಥ ಎಲ್ಲ ಗ್ರಾಮಸ್ಥರಿಗೆ ಒಂದು ನಮಸ್ಕರಿಸುತ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್.